ಹಾಯ್, ನಾನಿವತ್ತು ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ತೋರ್ಸೋದಕ್ಕೆ ಬಂದಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಪಾಲಕ್ ಚಪಾತಿಗೆ ಬಾಳೆಹಣ್ಣು ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ತಿದ್ದೆ. ಮೊದಲು ಪಾಲಕ್ ಚಪಾತಿಗೆ ಪಾಲಕ್ ಇದೆಯಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣು ಮಾಡ್ಕೊಳ್ಳಿ. ಅದಾದಮೇಲೆ ಗಂಟಾಗದೇ ಇರೋ ಥರ ಚೆನ್ನಾಗಿ ಹಿಟ್ಟನ್ನು ಸಾಣಿಸ್ಕೊಳ್ಳಿ. ಅದಾದಮೇಲೆ ಮಿಕ್ಸಿ ಮಾಡಿರೋ ಪೇಸ್ಟನ್ನು ಪಾಲಕ್ ಪೇಸ್ಟನ್ನ ಅದನ್ನು ಹಾಕಿ ಮಿಕ್ಸ್ ಮಾಡಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕಿ ಚೆನ್ನಾಗಿ ಸಾಫ್ಟ್ ಬರೋವರೆಗೂ ಹಾಕ್ತಾಯಿರಿ. ನಿಮಗೆ ಗೊತ್ತಾಗುತ್ತೆ ಹೇಗೆ ಕೈಗೆ ಇದು ಚೆನ್ನಾಗಿ ಅಂಟಬಾರ್ದು ಕೈಗೆ, ಆ ಥರ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಬರೀ ಹಿಟ್ಟಲ್ಲಿ ಮಾಡ್ಕೊಳ್ಳೋಕ್ಕಿಂತ ಈ ಥರ ಪಾಲಕ್ಕಿಂದ ಮಾಡಿದ್ರೆ ಪಾಲಕ್ ಯಾರು ತಿನ್ನಲ್ಲ ಅದ್ರಿಗೆಲ್ಲ ಬೆಸ್ಟ್ ಇದು. ಪಾಲಕ್ ಚಪಾತಿನೂ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಅಂಟಬಾರ್ದು ಆ ಥರ ನಾದ್ಕೋಬೇಕು. ನಿಮಗೆ ಅನಿಸುತ್ತೆ ಒಂದು 20 ನಿಮಿಷ ಅರ್ಧ ಗಂಟೆ ಬಿಟ್ಬಿಡಿ ನೆನೆಯೋಕ್ಕೆ. ಅದಾದಮೇಲೆ ಚಪಾತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಗ್ರೀನಾಗಿ ಕಲರಾಗಿ ಇದೆಯಲ್ಲ ಅದಕ್ಕೆ ಎಲ್ಲಾದರೂ ಇಷ್ಟಪಟ್ಟು ತಿಂತಾರೆ. ನಮ್ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ. ಪಾಲಕ್ ಸೊಪ್ಪು ಉಳಿದಿರತ್ತೆ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂದರೆ ಈ ಥರ ಚಪಾತಿ ಮಾಡ್ತಿದ್ರೆ ಅದಕ್ಕೆ ಚಪಾತಿಗೆ ಪೇಸ್ಟ್ ಹಾಕಿ ಅದೇ ಥರ ನಾದ್ಕೊಳ್ಳಿ. ಚೆನ್ನಾಗಿ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಚಪಾತಿ. ಈ ಡಯಟ್ ಮಾಡ್ತಿರ್ತಾರೆ, ಆಮೇಲೆ ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸಿಗೆ ಕಟ್ಟೋದಾಗಿರುತ್ತೆ. ಮಾರ್ನಿಂಗ್ ಒಳ್ಳೆ ಟಿಫನ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಯಾವ ಥರ ಪುರಿ ಉದ್ದಂಗೆ ಬರುತ್ತೆ ಅಂದರೆ ನೀವೇ ನೋಡಬೇಕಿದ್ರೆ ಅಷ್ಟು ಸಖತ್ತಾಗಿರುತ್ತೆ. ಅದು ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಇನ್ನು ತಿನ್ನೋದಕ್ಕೆ ಒಬ್ಬೊಬ್ಬರು ಡೌಟಲ್ಲಿ ಇರ್ತಾರೆ, ಹಸಿ ವಾಸನೆ ಹಸಿ ವಾಸನೆ ಏನೂ ಇರಲ್ಲ. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆದರೆ ಮನೆ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.